ಕೋಲಾರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜು, ಪೊಲೀಸ್ ಠಾಣೆ ಮಂಜೂರು. ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ. 2026ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಕೋಲಾರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜು ಮಂಜೂರಾಗಿದೆ. ಇದೇ ಸಂದರ್ಭದಲ್ಲಿ MSIL ಸರ್ಕಾರಿ ಮಾಲ್, ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ನೂತನ ಪೊಲೀಸ್ ಠಾಣೆ ಮಂಜೂರು ಮಾಡಲಾಗಿದೆ. ಇದರಿಂದ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿ ಮುಂದೆ ಜಮಾಯಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮಾಚರಣೆ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಶಿವಕುಮಾರ್, ಕೋಲಾರ ನಗರ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಫ್ಸರ್ ಪಾಷಾ, ನಗರಸಭಾ ಹಿರಿಯ ಸದಸ್ಯರಾದ ಅಂಬರೀಶ್, ಫೈರೋಜ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಾಮಿನಿ ನಿರ್ದೇಶಕರಾದ ಅಮರ್ನಾಥ್, ನಗರಸಭೆ ಸದಸ್ಯರಾದ ರಫಿ, ಕಾಂಗ್ರೆಸ್ ಯುವ ಮುಖಂಡರಾದ ರಾಜೇಶ್, ಶರೀಫುಲ್ಲಾ, ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಸಂಚಾಲಕರಾದ ನಂದಂಬಳ್ಳಿ ಶಶಿಕಲಾ, ಗಿರಿಜಮ್ಮ ಮುಂತಾದ ಪ್ರಮುಖರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಖಾಸಗಿ ಕಾಲೇಜನ್ನು ಕೈಬಿಟ್ಟು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ಜಿಲ್ಲೆಯ ಜನತೆಯಲ್ಲಿ ಹರ್ಷವನ್ನು ಉಂಟು ಮಾಡಿದೆ. ಎರಡನೇದು, ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಲನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು MSIL ವತಿಯಿಂದ. ಈ ಮಾಲನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲಿಗೆ MSIL ವತಿಯಿಂದ ಒಂದು ಮಾಲನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು. ಆ MSILನ ನಿರ್ಮಾಣದಲ್ಲಿ ಉದ್ದೇಶ ರೈತರಿಗೆ ಕಟ್ಟಕಡೆಯ ವಸ್ತುವಿಂದ ಹಿಡಿದು ಲಾಸ್ಟ್ವರೆಗೂ ಕೂಡ ಯಾವ್ಯಾವುದು ಆಧುನಿಕ ಪರಿಕರಗಳು ಈ ಜಗತ್ತಿಗೆ ಪರಿಚಯವಾಗುತ್ತೋ ಅವೆಲ್ಲವನ್ನು ಕೂಡ ಸರ್ಕಾರಿ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥದ್ದು. MSIL ಕೂಡ ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಇದನ್ನು ಮಾಡಿರೋದು ಕೂಡ ಅತ್ಯಂತ ಹರ್ಷ ತಂದಿದೆ. ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣ ಅವ್ರಿಗೆ, ಶಾಸಕರಿಗೆ ಸದಾ ಬೆನ್ನೆಲುಬಾಗಿ ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ನಸೀರ್ ಅಹಮದ್ ಸಾಹೇಬರಿಗೆ, ಸದಾ ಮಂಜಣ್ಣ ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಅನಿಲ್ ಅಣ್ಣ ಅವ್ರಿಗೆ, ಜಿಲ್ಲೆಯ ಹಿರಿಯ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಸಾಹೇಬರಿಗೆ, ಜಿಲ್ಲೆಯ ಎಲ್ಲ ಶಾಸಕರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಕಾಂಗ್ರೆಸ್ ಸರ್ಕಾರ ಯಾವತ್ತಿದ್ರೂ ಕೂಡ, ವಿಶೇಷವಾಗಿ ಬೈರ್ತಿ ಸುರೇಶ್ ಅಣ್ಣವರು ಕೋಲಾರ ಜಿಲ್ಲೆಗೆ ಏನೇ ಆಗಬೇಕಂದ್ರೂ ಕೂಡ, ನಿನ್ನೆ ಕೂಡ ನೀವು ನೋಡಿದ KDP ಮೀಟಿಂಗಲ್ಲಿ ರೈತರ ಪರವಾಗಿ ಖಡಕ್ ನಿರ್ಧಾರಗಳು ತಗೊಂಡಿರ್ತಕ್ಕಂಥದ್ದು. ನೀವು ಹೋಗಬಾರದು ರೈತರ ತಂಟೆಗೆ. ರೈತರ ಪರವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನಿನ್ನೆ ಮೊನ್ನೆ ಯಾರು ಹೇಳ್ತಾ ಇದ್ದು ಮೊಸರು ಕಣ್ಣೀರು ಸುರಿಸ್ಕೊಂಡು ರೈತರ ಪರವಾಗಿ ಮಾತಾಡ್ತಾರೆ. ಈ ಜಿಲ್ಲೆಗೆ ನೀರು ಅಧಪತನವಾಗಿದ್ದಾಗ ಜಿಲ್ಲೆಗೆ ನೀರು ತಂದಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ನಾಳೆ ಕೂಡ ಎತ್ತಿನ ಹೊಳೆ ಬರೋದು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲೇ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಷ್ಟೇ ನೀರು ಬಂದಿರೋದು. ಯಾರ್ಯಾರು ಮಾತಾಡ್ತಾ ಇದ್ದಾರೆ, ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರು ಕನಿಷ್ಠ ಕೊಚ್ಚೆ ನೀರು ಅಂತಾರೆ. ನೀವು ಆ ನೀರು ಕೂಡ ತರ್ಕೊಳ್ಳಿಲ್ಲ. ನಮಗೆ ಯಾವುದೇ ನೀರು ಕೊಡಲಿಲ್ಲ ನೀವು. ನಮ್ಗೆ ಯಾವುದೋ ಒಂದು ನೀರು ಬಂದಿದೆ. ಇವತ್ತು ಜಿಲ್ಲೆಯಲ್ಲಿ ಜನ ಬರಪೀಡಿತ ಜಿಲ್ಲೆಯಿಂದ ಪಾರಾಗಿ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದೀವಿ. ಕಾಲೇಜು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡಬೇಕಂತ ಪ್ರಯತ್ನದಲ್ಲಿದ್ದರು. ಅದರ ಭಾಗವಾಗಿ 2025ರ ಬಜೆಟ್ನಲ್ಲಿ PPP ಮಾಡೆಲ್ನಲ್ಲಿ ಮಂಜೂರಾಗಿದ್ದ ಮೆಡಿಕಲ್ ಕಾಲೇಜನ್ನು ಸಾರ್ವಜನಿಕರು ಮತ್ತು ಏನು ಶಾಸಕರ ವಿಶೇಷ ಕಾಳಜಿಯಿಂದ ಇಲ್ಲ ಸರ್ಕಾರಿ ಕಾಲೇಜೇ ಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವ್ರ ಹತ್ರ ಮನವಿ ಮಾಡಿದಾಗ, ನಮ್ಮ 4 ಜನ ಮುಖಂಡರು ಹೋಗಿ ಮನವಿ ಮಾಡಿದಾಗ, ಇದರಲ್ಲಿ ವಿಶೇಷವಾಗಿ ನಂಜೇಗೌಡರು ಕೂಡ ನಮ್ಮ ಮಾಲೂರು ಶಾಸಕರು ಅವರು ಕೂಡ ಒತ್ತಡ ಹೇರಿ, ಎಲ್ಲ ಶಾಸಕರು ಎಲ್ಲ ಮುಖಂಡರು ಒತ್ತಡ ಹೇರಿ ನಮ್ಮ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ, ನಸೀರ್ ಅಹಮದ್ ಅವರ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಅನಿಲ್ ಅಣ್ಣ ಅವರ, ವಿಶೇಷವಾಗಿ ಅನಿಲ್ ಅಣ್ಣ ಅವರು ತಂತ್ರ ರೂಪಿಸಿ ಎಲ್ಲರಿಗೂ ಒಗ್ಗೂಡಿಸಿ ಎಲ್ಲರೂ ಸೇರಿ ನಮ್ಮ ಬೈರ್ತಿ ಸುರೇಶ್ ಅಣ್ಣ ನಮಗೆ ಆನೆ ಬಲ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ CM ಅವ್ರ ಹತ್ರ ನಮ್ಮ ಉಸ್ತುವಾರಿ ಸಚಿವರಾದ ಬೈರ್ತಿ ಸುರೇಶ್ ಅಣ್ಣವರು ವಿಶೇಷ ಕಾಳಜಿ ವಹಿಸಿ ಇವತ್ತು ಇಡೀ ಕೋಲಾರ ಅಸೆಂಬ್ಲಿಯಲ್ಲೇ ಒಂದು ಐತಿಹಾಸಿಕ ದಿನ. ಯಾಕಂದರೆ ಇವತ್ತವರೆಗೂ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಜನ ಸರ್ಕಾರಗಳು ಬಂತು, ಸುಮಾರು MLAಗಳಾದರು. ಆದರೆ ಯಾರು ವೈದ್ಯಕೀಯ ಕಾಲೇಜ್ ತರಬೇಕಂತ ಪ್ರಯತ್ನ ಪಟ್ಟಿದ್ರು, ಇಲ್ಲ, ಪ್ರತಿಫಲ ಸಿಕ್ಕಿರಲಿಲ್ಲ. ಆದರೆ ಈಗ ಕೋಲಾರ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮುಖಂಡರು ಬೈರ್ತಿ ಸುರೇಶ್ ಅಣ್ಣ, ನಸೀರ್ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ, ವಿಶೇಷವಾಗಿ ನಸೀರ್ ಅಹಮದ್ ಸಾಹೇಬರು ಸತತವಾಗಿ CM ಅವ್ರ ಜೊತೆ, ಸಿದ್ದರಾಮಣ್ಣ ಜೊತೆ ರಾಜಕೀಯ ಕಾರ್ಯದರ್ಶಿ ಹುದ್ದೆ ನಿಭಾಯಿಸೋದ್ರ ಜೊತೆಗೆ ಅವ್ರ ಜೊತೆನೇ ಇದ್ದು ಕೋಲಾರ ಅಸೆಂಬ್ಲಿಗೆ ಇದು ಮೆಡಿಕಲ್ ಕಾಲೇಜು ಒಂದು ಐತಿಹಾಸಿಕ ತೀರ್ಮಾನ ಆಗಿದೆ. ಕೋಲಾರ ಜನತೆಗೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು
ಕಾಂಗ್ರೆಸ್ ಮುಖಂಡರಲ್ಲಿ ಒಂದು ಸಂತೋಷದ ವಾತಾವರಣ. ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂದ್ಗಡೆ ನಾವು ನಮ್ಮ ನಾಯಕರಾದ ವೈ ಶಿವಣ್ಣ ಅವರ ನೇತೃತ್ವದಲ್ಲಿ ನಾವಿವತ್ತು ಎಲ್ಲ ಸೇರಿ ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ನಾವು ಈ ವಿಶೇಷ ಸಂದರ್ಭವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಿರೋದ್ರ ಜೊತೆಗೆ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಪೊಲೀಸ್ ಠಾಣೆ ಮಂಜೂರು ಮಾಡಿಸಿದ್ದಾರೆ. ಈ ಕ್ರೆಡಿಟು ನಮ್ಮ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣ ಅವ್ರಿಗೆ ಮತ್ತು ಅನಿಲಣ್ಣ ಅವ್ರಿಗೆ, ನಸೀರ್ ಸಾಹೇಬರು, ನಮ್ಮ ಬೈರತಿ ಸುರೇಶ್ ಅಣ್ಣ ಅವರು ಎಲ್ಲರೂ ಪ್ಲ್ಯಾನ್ ಮಾಡಿ ಇದು ತಂದಿದ್ದಾರೆ. ಇದ್ರ ಜೊತೆಗೆ MSAL ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅವರ ವತಿಯಿಂದ ರೈತರಿಗೆ ವಿಶೇಷವಾಗಿ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತ್ತು ಜಿಲ್ಲೆಯ ರೈತರಿಗೋಸ್ಕರ MSAL ಒಂದೇ ಸೂರಿನಡಿಲಿ ರೈತರ ಪರಿಕರಗಳು ಮತ್ತು ರೈತರಿಗೆ ಸಂಬಂಧಪಟ್ಟ ಎಲ್ಲ ಸೌಕರ್ಯಗಳನ್ನು ಅಲ್ಲಿ ಪಡಿಬೋದು ಅಂತ ಹೇಳ್ಬಿಟ್ಟು ಒಂದೇ ಸೂರಿನಲ್ಲಿ ಎಲ್ಲ ಸಬ್ಸಿಡಿ ಸಿಗುವಂಥ ಕೇಂದ್ರ ಸರ್ಕಾರದ ವತಿಯಿಂದ ಸಿಗುವಂಥ ಸಬ್ಸಿಡಿ ಪರಿಕರಗಳು ರೈತರಿಗೋಸ್ಕರ ಅದು ಒಂದು ಮಳಿಗೆ ನಿರ್ಮಾಣ ಮಂಜೂರು ಮಾಡಿದ್ದಾರೆ. ಇದು ಸಂತೋಷದ ಸುದ್ದಿ. 3 ವಿಶೇಷ ಕಾರ್ಯಕ್ರಮಗಳ ಜೊತೆಗೆ ಇಲ್ಲಿ ನಿಮ್ಮ ಎಲ್ಲರ ಗಮನಕ್ಕೆ ತರ್ತಾ ಇರೋದೇನೆಂದರೆ 3,500 ಕೋಟಿಗಿಂತ ಹೆಚ್ಚು ಅನುದಾನ ತಂದು ದಾಖಲೆ ನಿರ್ಮಿಸಿರುವಂಥ ಶಾಸಕರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಕೊತ್ತೂರು ಮಂಜುನಾಥ್ ಅವರು. ಕೊತ್ತೂರು ಮಂಜುನಾಥ್ ಅವರು ಒಬ್ಬರೇ ಇಲ್ಲ, ಅವ್ರಿಗೆ ಶಕ್ತಿಯಾಗಿ ಎಡಬಲ ಅಂತ ಶಕ್ತಿಯಾಗಿ ಅತ್ಯಂತ ಹಿರಿಯ ಮುಖಂಡರು, ಪ್ರಭಾವಿ ಮುಖಂಡರಾದ ನಸೀರ್ ಅಹಮದ್ ಸಾಹೇಬ್ರವರ ಬೆಂಬಲ ಇದೆ, ಮತ್ತು ಬೈರತಿ ಸುರೇಶ್ ಅಣ್ಣವರ ಬೆಂಬಲ ಇದೆ, ಮತ್ತು ನಮ್ಮ ಚಿಂತಾಮಣಿ ಸುಧಾಕರಣ್ಣ ಅವರ ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರಣ್ಣ ಅವ್ರದ್ದು ಪ್ರಮುಖ ಪಾತ್ರ ಇದೆ ಮೆಡಿಕಲ್ ಕಾಲೇಜು ಮಂಜೂರಾಗೋದ್ರಲ್ಲಿ. ಇದು ಜಿಲ್ಲೆಯ ಎಲ್ಲ ಮುಖಂಡರು ಸೇರಿ ನಮ್ಮ ನಂಜೇಗೌಡರ ಪಾತ್ರನೂ ಇದೆ. ಈ ಥರ ಎಲ್ಲ 3 ಕಾರ್ಯಕ್ರಮಗಳು ನಮಗೆ ಕೊಟ್ಟಿರೋದು ನಮ್ಮ ಕಾಂಗ್ರೆಸ್ ಮುಖಂಡರು ಪ್ರಮುಖ ಪಾತ್ರ ಯಾರ್ಯಾರು ವಹಿಸಿದ್ದಾರೆ, ನೇರವಾಗಿ ಪರೋಕ್ಷವಾಗಿ ಎಲ್ಲರಿಗೂ ನಮ್ಮ ಕೋಲಾರ ಜನತೆಯ ಪರವಾಗಿ, ಕೋಲಾರ ಜಿಲ್ಲೆಯ ಜನತೆಯ ಪರವಾಗಿ ಹಾಗೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾವೆಲ್ಲ ಧನ್ಯವಾದ ತಿಳಿಸ್ತೀವಿ.